ಸರ್ ನಮಸ್ತೆ. ನಮಸ್ತೆ ಮೇಡಮ್ ನಮಸ್ತೆ. ಮೇಡಮ್ ತಮ್ಮ ಹೆಸರು? ಶಾಂತಮ್ಮ. ಸರ್ ತಮ್ಮ ಹೆಸರು? ನರಸಿಂಹಮೂರ್ತಿ. ಮೇಡಮ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ರಲ್ಲ? ಓಬಳಾಪುರ ಗ್ರಾಮ ಪಂಚಾಯತ್. ಓಬಳಾಪುರ ಗ್ರಾಮ ಪಂಚಾಯತಿ. ಸರ್ ಮೇಡಮ್ ಇದೇ ಫಸ್ಟ್ ಟೈಮ್ ಮೇಡಮ್? ಇದೇ ಫಸ್ಟ್. ಮೇಡಮ್ ರಾಜಕೀಯಕ್ಕೆ ಫಸ್ಟ್ ಟೈಮ್ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಮೇಡಮ್ ತಮಗೆ ರಾಜಕೀಯ ಅನುಭವ? ನಮಗೆ ರಾಜಕೀಯ ಅನುಭವ ಈ ಒಂದು ಜನಗಳ ಸೇವೆ ಮಾಡೋದಕ್ಕೆ ಒಳ್ಳೆಯ ಸುಗಮವಾದ ಅವಕಾಶ, ಅಂದರೆ ಜನಗಳ ಸೇವೆ ಮಾಡೋದಕ್ಕೆ ಒಂದು ರಾಜಕೀಯ ತಮಗೆ ಒಂದು ಒಳ್ಳೆಯ ಅನುಕೂಲ ಮಾಡ್ತಾರೆ. ಸರ್ ತಮ್ಮದು ಎಜುಕೇಷನ್ ಸರ್ ತಮ್ಮದು? ನಮ್ಮ ಎಜುಕೇಷನ್ PUC ಮಾಡ್ತೀರಾ ಸರ್. ತಾವು ಅಂದರೆ ಮೇಡಮ್ ಅವರು ರಾಜಕೀಯಕ್ಕೆ ಬಂದಿದ್ದಾರೆ, ಮೇಡಮ್ ಅವ್ರನ್ನೊಂದು ಜನಸೇವೆಗೆ ಮುಂದೆ ತಂದಿದ್ದಾರೆ, ಹೇಗೆ ಅನಿಸ್ತದೆ ಸರ್ ತಮಗೆ? ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಮೇಡಮ್ನವರು ರಾಜಕೀಯಕ್ಕೆ ಬಂದು ಇವತ್ತು ನಮ್ಮ ಕುಟುಂಬದಲ್ಲಿ ಒಂದು ಜನಸೇವೆ ಮಾಡೋ ಅವಕಾಶ ದೇವರು ಕೊಟ್ಟಿದ್ದಾನೆ. ಜನಗಳ ಸೇವೆ ಮಾಡೋ ಅವಕಾಶ ಸಿಕ್ಕಿರೋದ್ರೆ ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಖಂಡಿತ. ಮೇಡಮ್ ತಮ್ಮದು ಎಜುಕೇಷನ್ ಮೇಡಮ್? ಅವ್ರದ್ದು ಎಜುಕೇಷನ್ 4th ಕ್ಲಾಸ್. ಓಕೆ ಮೇಡಮ್. ಮತ್ತು ತಮಗೆ ಹೇಗೆ ಅನಿಸ್ತದೆ ಮೇಡಮ್ ರಾಜಕೀಯಕ್ಕೆ ಬಂದು? ನಮಗೂ ಒಳ್ಳೇದು ಅನ್ನಿಸ್ತದೆ. ಮುಂದೆ ಈಗ ಅಂದರೆ ಒಂದು ಮಹಿಳೆಯಾಗಿ, ಒಂದು ಗೃಹಿಣಿಯಾಗಿ ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ಮುಂದೆ ರಾಜಕೀಯಕ್ಕೆ ಬರ್ತಕ್ಕಂಥ ಗೃಹಿಣಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಮುಂದೆ ರಾಜಕೀಯಕ್ಕೆ ಬರ್ತಕ್ಕಂಥ ಗೃಹಿಣಿಯವರಿಗೆ ನಮ್ಮ ಮಿಸ್ಸಸ್ ಅವರಿಗೆ ನಾವು ಮಾರ್ಗದರ್ಶನ ಮಾಡಿದ್ದಷ್ಟೇ, ಯಾವ ಒಂದು ಮಹಿಳೆಗೆ ಆಗಲಿ, ನಮಗೆ ಯಾವ ಒಂದು ಸರ್ಕಾರದಿಂದ ಬರತಕ್ಕಂಥ ಸವಲತ್ತಾಗಲಿ, ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ, ಮತ್ತು ಒಬ್ಬರು ಇಬ್ಬರಿಗಾಗಲಿ ಏನೇ ಆಗಲಿ ಒಂದು ಒಳ್ಳೆಯ ರೀತಿಯ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಒಳ್ಳೆಯ ಸಹಕಾರವಾಗಬೇಕು, ಒಳ್ಳೆಯ ಸಹಾಯ ಮಾಡಬೇಕು ಅನ್ನೋ ಮಾರ್ಗದರ್ಶನ ಹಿಂದುಳಿದ ಹೆಣ್ಣುಮಕ್ಕಳಿಗಾಗಲಿ, ಹಿಂದುಳಿದ ಮಕ್ಕಳಿಗಾಗಲಿ ಒಂದು ಒಳ್ಳೆಯ ರೀತಿಯಲ್ಲಿ. ಅಂದರೆ ಮಹಿಳೆಯಾಗಿ ರಾಜಕೀಯಕ್ಕೆ ಅಂದರೆ ಭಯ ಪಡ್ತಾರೆ, ರಾಜಕೀಯಕ್ಕೆ ನಾನು ಏನು ಮಾಡ್ತೀನಿ, ರಾಜಕೀಯಕ್ಕೆ ಅಲ್ವಲ್ಲ, ಈ ರೀತಿಯೆಲ್ಲ ಯೋಚನೆ ಮಾಡ್ತಾರೆ. ಆ ರೀತಿಯೆಲ್ಲ ಯೋಚನೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಸಹಕಾರವಾಗಿ ಬೆಂಗಾವಲಾಗಿ ನಾವು ನಿಂತಿರ್ತೀವಲ್ಲ, ಅಂದರೆ ಅವರ ಬೆಂಗಾಲಾಗಿ ಅಂತ ಅಪೇಕ್ಷೆ. ಹೌದು. ಓಕೆ ಸರ್. ಮತ್ತೆ ಸರ್ ತಾವು ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ ಏನಾದ್ರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳೋದು ಅನ್ಕೊಂಡ್ರಾ? ಆಗ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸರ್ ಕಾಲೇಜ್ ಲೆವೆಲ್ಗೆ ಹೋದಾಗ ನಾವು ಓದಬೇಕು, ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಉದ್ಯೋಗದಲ್ಲಿ ಇರ್ಬೇಕಂತಿದ್ದು. ಆದರೆ ನಮ್ಗೆ ಆ ಉದ್ಯೋಗ ಅವಕಾಶ ಸಿಕ್ಕಲಿಲ್ಲ. ಭಗವಂತ ಈ ರಾಜಕೀಯ ತಿಳ್ಬಿಟ್ಟ. ಸರ್ ಏನಾಗಬೇಕು ಅಂತ ತಮ್ಮ ಗುರಿ ಇರುತ್ತೆ ಸರ್ ಮುಂದೆ? ಮುಂದಿನ ಗುರಿ ನೋಡೋಣ, ಭಗವಂತನಿಗೆ ಸೇರಿದ್ದದ. ಅಂದರೆ ತಾವು ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ ಮುಂದೆ ಏನಾಗಬೇಕು ಅಂತ ಆಸೆ ಇಟ್ಕೊಂಡ್ರಿ? ಎಜುಕೇಶನ್ ಮಾಡಬೇಕಾದ್ರೆ ನಾವು ಒಬ್ಬ ಉನ್ನತ ವ್ಯಕ್ತಿ ಆಗಬೇಕು, 4 ಜನಗಳಿಗೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಆಗಬೇಕು. ಇವಾಗ ಓದ್ತಾ ಇರ್ಬೇಕಾದ್ರೆ ಎಜುಕೇಶನ್ ಮಾಡ್ತಿರ್ಬೇಕು, ಮುಂದೆ ನಾನು ಈ ಥರ ಆಗಬೇಕು ಅಂದರೆ ಯಾವ ಉದ್ಯೋಗ ಸೇರಬೇಕು ಅಂತ ಆಸೆ ಪಡ್ತಿರ್ತಾರೆ. ಆ ರೀತಿ ಏನಾದ್ರು ಅಪೇಕ್ಷೆ ಮಾಡ್ತಿದ್ರ? ಅಪೇಕ್ಷೆ ಇತ್ತು, ಆದರೆ ಆ ಭಗವಂತ ನಮ್ಮನ್ನ ಈ ರಾಜಕಾರಣ ಜನಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಖಂಡಿತ ಸರ್. ಮತ್ತೆ ಇವಾಗ ಆಲ್ರೆಡಿ 7 ವರ್ಷ ಕಳೆದಿದೆ. ಈ ಒಂದು ಅವಧಿನಲ್ಲಿ ತಮ್ಮ ಒಂದು ಅವಧಿನಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿಸಿದ್ದೀರಾ ಸರ್ ತಾವು? ನಾವು ನೋಡಿ ಹಿಂದೆ 2 ವರ್ಷಗಳ ಕಾಲ ನಮ್ಮ ಮೇಡಮ್ನವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಸದಸ್ಯರಾಗಿದ್ದಾಗಲೇ ಆ ಪೀರಿಯಡಲ್ಲೇ ನಾವು ಸುಮಾರು ನಮ್ಮ 14 ಗ್ರಾಮಗಳಲ್ಲಿ ಹೆಚ್ಚಿನದಾಗಿ ಮೋರಿ ಚರಂಡಿ ಕೆಲಸಗಳನ್ನು ಮಾಡಿಸಿದ್ದೀವಿ.